ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಪ್ರಮೋಷನ್ಗೆ ಅಂತ ಬಿಗ್ ಬಾಸ್ ಮನೆಗೆ ಒಂದು ಟೀಮು ಮನೆಗೆ ಬಂದಿದೆ. ಸೊ ಯಾವ ಟೀಮು ಏನು ಕತೆ ಅಂತ ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ನಂದ ಗೋಕುಲ ಟೀಮ್ ಅವರು ನಂದೆಲ್ಲಿ ನಾರಾಯಣಪ್ಪ ಅನ್ನೋ ಹತ್ರ ಒಳಗಡೆ ಬಂದಿದ್ದಾರೆ ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ. ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಆಕ್ಚುಲಿ. ಬಿಗ್ ಬಾಸ್ ನೋಡುವಂತವ್ರು ನಂದ ಗೋಕುಲ ಸೀರಿಯಲ್ ನೋಡೋದಕ್ಕೆ ಬರ್ತಾರಲ್ಲ. ಸೊ ಐ ಥಿಂಕ್ ಬಿಗ್ ಬಾಸ್ ನೋಡಕ್ ಬರ್ತಾ ಇರ್ತಾರೆ. ಬಟ್ ಎನಿವೇಸ್ ಅವರ ಒಂದು ಚಾನಲ್ ಅಲ್ಲಿ ಒಂದಷ್ಟು ಪ್ರಮೋಷನ್ಸ್ ಮಾಡಿಸ್ಕೊಳಕ್ಕೋಸ್ಕರ ಬೆಳಿಗ್ಗೆ ಪ್ರೋಮೋದಲ್ಲೇ ಈ ತರ ಈ ರೇಂಜಿಗೆ ಬಿಡ್ತಾ ಇದಾರೆ ಅಂತಂದ್ರೆ ಇನ್ ಯಾವ ರೇಂಜಿಗೆ ಅದು ಬಿಗ್ ಬಾಸ್ ಇಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಕೊನೆ ವೀಕ್ಗಳು ಅಂತಂದ್ರೆ ಲೈಕ್ ಏನಾದ್ರು ಲೈಕ್ ಕ್ರೇಜಿ ಆಗಿರ್ಬೇಕು. ಸೊ ಯೂನಿಕ್ ಆಗಿ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂದ್ರೆ ಇವ್ರನ್ನೆಲ್ಲ ಲೈಕ್ ಈಗ ಹಂಗೆ ಲೈಕ್ ಏನ್ ನೆಗೆಟಿವ್ ಆಗಿದೆ ಎಲ್ಲಾನು ಪಾಸಿಟಿವ್ ಮಾಡೋ ತರ ಒಂದು ಮೈಂಡ್ ಸೆಟ್ಗಳನ್ನ ಕೊಡ್ಬೇಕಿತ್ತು. ಬಟ್ ಇಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಸೊ ಇವ್ರು ಪ್ರಮೋಷನ್ ಮಾಡ್ಕೊಂತ ಇದಾರೆ. ಬಟ್ ಸ್ಟಿಲ್ ಇರ್ಲಿ, ಆಯ್ತು, ಏನ್ ಮಾಡಕ್ಕಾಗಲ್ಲ. ಈಗ ನಂದ ಗೋಕುಲ ಟೀಮ್ ಅವ್ರು ಮನೆಗೆ ಬಂದು ಏನೋ ಅವ್ರದ್ದು ದೊಡ್ಡ ಮಗ ಅವ್ರದ್ದು ಮದುವೆ ಅಂತೆ. ಸೊ ಅದ್ರ ಬಗ್ಗೆ ಲೈಕ್ ಇನ್ವಿಟೇಷನ್ ಕೊಟ್ಟು ಇನ್ವೈಟ್ ಮಾಡ್ತಾ ಇದ್ದಾರೆ. ಅಲ್ಲ, ಈ ಸೀಸನ್ ಬರೀ ಮದ್ವೆ, ಆಮೇಲೆ ರಿಸೆಪ್ಷನ್, ಆಮೇಲೆ ಅದೇನೋ ಡೇಟ್ ನೈಟು, ನೀವು ಮದುವೆ ಆಗೋಕ್ಕಿಂತ ಮುಂಚೆ ಅದೇನೋ ರೆಸಾರ್ಟ್, ಏನ್ ನಡೀತಿದೆ ಬಿಗ್ ಬಾಸ್ ಮನೆ ಒಳಗಡೆ? ಐ ಆಮ್ ನಾಟ್ ಸೋ ಕನ್ಫ್ಯೂಸ್ ಗೈಸ್. ಆಕ್ಚುಲಿ ಬಿಗ್ ಬಾಸ್ ಅರ್ಥ ಆಗ್ತಾ ಇಲ್ವಾ? ನೀವು ಪ್ರಮೋಷನ್ ಯಾಕೆ ಅವಶ್ಯಕತೆ ಇಲ್ಲ. ನೀವು ಅದು ಬಂದ್ಬಿಟ್ಟು ನೀವು ಅವರು ಬಂದಿದ ತಕ್ಷಣ ಆ ಸೀರಿಯಲ್ ನೋಡ್ಬಿಡ್ತಾರೆ ಅನ್ನೋದು ಸುಳ್ಳು ಆಕ್ಚುಲಿ. ಅದು ಮಾಡಿ ಬೇಜಾರಿಲ್ಲ. ನೀವು ಆಲ್ರೆಡಿ ಆ ಕಾಂಟೆಂಟ್ ಕೊಡಕ್ಕೆ ಟ್ರೈ ಮಾಡಿ. ನಿಮ್ಗೆ ಆಟೋಮೆಟಿಕಲಿ ನಿಮ್ಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಸೀರಿಯಲ್ ನೋಡೋದು ಹೆಂಗಿದ್ರು ಹೊಸದಂದ್ರೆ ಓಕೆನಪ್ಪ, ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಳೇದಂತೆ ಈ ಮದುವೆ ಇನ್ವಿಟೇಷನ್ಗೆ ದೊಡ್ಡ ಮಗನ ಮದುವೆ ಅಂತೆ, ಅದಕ್ಕೆ ಇನ್ವಿಟೇಷನ್ ಕೊಡು. ಅದೇ ಹೆಂಗಾಗುತ್ತೆ ಅಂತಂದ್ರೆ ಲಿಟ್ರಲಿ. ಸೊ ಈಗ ಇನ್ನ ಮೇ ಬಿ ಹೇಳಕ್ಕಾಗಲ್ಲ. ಈಗ ಯಾವ್ದೋ ಗಿಲಿ ಜೂನಿಯರ್ಸ್ ಅಂತ ಬರ್ತಾ ಇದೆ ಹೊಸದು. ಅದು ಮೇ ಬಿ ಇವತ್ತೇ ಕರ್ಸ್ಬೋದು, ಇಲ್ಲ ನಾಳೆ ಕರ್ಸ್ತಾರೆ, ಇಲ್ಲ ನೆಕ್ಸ್ಟ್ ವೀಕ್ ಕರ್ಸ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ಗೆ ಗ್ರ್ಯಾಂಡ್ ಫಿನಾಲೆ ಫಿಕ್ಸ್ ಆಗಿದೆ. ಸೊ ಕಲರ್ಸ್ ಕನ್ನಡದಲ್ಲಿ ಮಾಮೂಲಿ ಬಿಗ್ ಬಾಸ್ ಲಾಸ್ಟ್ ಶನಿವಾರ ಭಾನುವಾರ. ಸೊ ಅವರು ಯಾವಾಗ ಬರ್ತಾರೆ ಏನು ಕತೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಅಂದರೆ ಇವತ್ತು ಆ್ಯಕ್ಚುಲಿ ಶುಕ್ರವಾರ 2-3 ಅಂತೂ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ, ಅಂದರೆ ಬ್ರ್ಯಾಂಡ್ ಪ್ರಮೋಷನ್ ಇದ್ದೇ ಇರುತ್ತೆ. ಸೊ ಅದನ್ನು ನೋಡೋಕೆ ರೆಡಿ ಆಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ ಈ ಟೀಮ್ ಅವ್ರು ಬಂದಿರ್ತಾರೆ. ಸೊ ಓಕೆ ಬಂದಿದ್ದಾರೆ, ಬಂದ್ಮೇಲೆ ಏನು ಕೇಳ್ತಾರೆ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಗಿಲ್ಲಿ ಕೇಳ್ತಾರೆ, ಗಿಲ್ಲಿ ನಿಂಗೆ ಲವ್ ಮ್ಯಾರೇಜ್ ಇಷ್ಟ, ಅರೇಂಜ್ ಮ್ಯಾರೇಜ್ ಇಷ್ಟ ಅಂದರೆ ನಂಗೆ ಮ್ಯಾರೇಜೇ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಗಿಲ್ಲಿ. ಯಾರಿಗೆ ಶಾಕ್ ಆಗ್ತಾ ಇದೆ, ವಾಟ್ ಈಸ್ ದಿಸ್ ಗಿಲ್ಲಿ, ವಾಟ್ ಹ್ಯಾಪನ್, ನಿನ್ಗೇನಾಯ್ತಪ್ಪ ಇದ್ದಕ್ಕಿದ್ದಂಗೆ ಅಂತ. ಸೊ ಅಗೇನ್ ಕಾವ್ಯ ಅವ್ರು ಕೇಳಿದಾಗ ನನಗೆ ಆ್ಯಕ್ಚುಲಿ ಒಳ್ಳೆ ಹುಡುಗ ಆದರೆ ಲವ್ ಮ್ಯಾರೇಜ್ ಓಕೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಕಾವ್ಯ ಅವರು. ಆ್ಯಂಡ್ ಈ ಕಡೆ ರಕ್ಷಿತಾ ಅವ್ರನ್ನ ಕೇಳಿದಾಗ ರಕ್ಷಿತಾ ಯಾವ ರೀತಿ ಇರಬೇಕು ನಿಮ್ಮ ಮದುವೆ ಆಗೋ ಹುಡುಗ ಅಂತಂದರೆ ಕಾಮಿಡಿ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಗಿಲ್ಲಿಗೆ ಹೊಡಿತಾ ಇದ್ದಾರೆ. ಈ ಥರ ಇರಬೇಕು ಅನ್ನೋ ರೀತಿಲಿ ಹೇಳ್ತಾರೆ, ಹೊಡ್ಕೊಂಡಿರ್ಬೇಕು ನಾನು ಅಂತ ಗಿಲ್ಲಿ ಇಂಡೈರೆಕ್ಟ್ ಆಗಿ. ಏನ್ ಗೈಸ್ ಇದು ಯಾಕೋ ಕನ್ಫ್ಯೂಸ್, ರೂಟ್ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ. ಆ್ಯಂಡ್ ಇನ್ನೊಂದು ಕಡೆ ಹೇಳ್ಬೇಕು ಅಂದ್ರೆ ತುಂಬಾ ರೂಮರ್ಸ್ ಬರ್ತಾರೆ. ಅದು ಕಾವ್ಯ ಅವ್ರಿಗೂ ಕೂಡ ಒಂದೇನೋ ಪ್ರ್ಯಾಂಕ್ ಎಲಿಮಿನೇಷನ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಕಾದ್ ನೋಡುವ. ಅಂದ್ರೆ ಎಲಿಮಿನೇಷನ್ ಆಗೋಗಿದ್ದಾರೆ ಅಂತ ತುಂಬಾ ಜನ ಹೇಳ್ತಾ ಇರೋದು. ಬಟ್ ಎಲಿಮಿನೇಷನ್ ಇಲ್ಲ, ಆದ್ರೂ ಕೂಡ ಪ್ರ್ಯಾಂಕ್ ಎಲಿಮಿನೇಷನ್ ಆಗುತ್ತೆ ಗೈಸ್. ಅಪ್ಡೇಟ್ ಇದೆ, ಕಾದ್ ನೋಡುವ. ಓಕೆನಾ? ಅಂಡ್ ಇನ್ನೊಂದು ಕಡೆ ನಿನ್ನೆ ಎಪಿಸೋಡ್ ನೋಡೋ ಹಾಗಿದ್ರೆ ಐ ಥಿಂಕ್ ಇವರಿಬ್ಬರ ಮಧ್ಯೆ ಒಂದು ಗಿಲ್ಲಿ ವರ್ಸಸ್ ಕಾವ್ಯ ಜಗಳ. ಇದು ಸಮ್ಟೈಮ್ಸ್ ಇದು ಯಾಕೆ ಅಷ್ಟು ಬೇರೆ ಅಷ್ಟೊಂದು ಪರ್ಸನಲ್ ಆಗಿ ತಗೊಳ್ತಾ ಇದಾರೆ ಕಾವ್ಯ ಅವರು ಅಂತಾನು ಕೂಡ ಅರ್ಥ ಆಗ್ತಾರೆ. ಅಂಡ್ ಗಿಲ್ಲಿನೂ ಕೂಡ ಕೆಲವೊಂದು ಬಾರಿ ನನ್ಗೆ ಅನಿಸ್ತಾ ಇದೆ ಬಿಟ್ಬಿಡ್ಬೇಕಾಗಿತ್ತು. ಪರವಾಗಿಲ್ಲ, ನೀನ್ ಪಾಡು ನೀನು ಆಟ ಆಡ್ಕೊ, ನನ್ನ ಪಾಡು ನಾನು ಆಟ ಆಡ್ಕೊಳ್ತೀನಿ, ಆಚೆ ಬಂದು ಸಿಗುವ, ಆಚೆ ಕಡೆ ಏನಿದೆ ಯಾಕಂದ್ರೆ ಅದು ಏನಾಗ್ತಿದೆ ತೀರಾ ಪರ್ಸನಲ್ ಆಗಿ ಹೋಗ್ತಾ ಇರ್ಬೇಕಾರೆ ಮೇ ಬಿ ಅದು ಸೌಂಡ್ಸ್ ನಾಟ್ ರೈಟ್. ಅಂದ್ರೆ ನೋಡೋದಕ್ಕೂ ಕೂಡ ಅದು ಚೆನ್ನಾಗಿ ಕಾಣಿಸಲ್ಲ. ಕೆಲವ್ರಿಗೆ ಅನ್ಸುತ್ತೆ ಯಾಕೆ ಇದು ಇಷ್ಟೊಂದು ಹಿಂದೆ ಹೋಗ್ತಿದ್ದಾರೆ ಕಾವ್ಯ ಅವರಿಂದನೂ ಕೂಡ ಒಂದಷ್ಟು ವರ್ಗಗಳು ಅದನ್ನ ಕ್ರಿಯೇಟ್ ಆಗುತ್ತೆ. ಬಟ್ ಎನಿವೇಸ್ ಅದು ಗಿಲ್ಲಿ ಫ್ರೆಂಡ್ಶಿಪ್ ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ಅವ್ರ ಮಧ್ಯೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ನಡೀತಾ ಇದ್ರೆ ಅದೆಲ್ಲೂ ಕೂಡ ಅದು ಅಷ್ಟು ಹೈಲೈಟ್ ಆಗಿ ಕಾಣಿಸ್ಕೊಳ್ಳಲ್ಲ. ಬಟ್ ಯಾವಾಗ ಅಳ್ತಾರೆ, ನನಗೆ ಕಾವ್ಯ ಅವ್ರ ಹತ್ತಿ ನೋಡಿ ನನಗೆ ಲಿಟ್ರಲಿ ಐ ಫೆಲ್ಟ್ ಬ್ಯಾಡ್ ಆಕ್ಚುಲಿ. ಪಾಪ ಬೇಡವಾಗಿತ್ತು, ಪಾಪ ಅವ್ರು ಅಳ್ತಾ ಇರೋದು ನೋಡಿ ನನಗೆ ಒಂಥರ ಏನೋ ಕನ್ಸರ್ನ್ ಫೀಲ್ ಆಯಿತು. ಬಟ್ ಕಾವ್ಯ ಅವ್ರಿಗೆ ಅಷ್ಟೊಂದು ಹರ್ಟ್ ಆಗಿದೆ ಅಂತಂದ್ರೆ ಮೇ ಬಿ ಅದು ಗಿಲ್ಲಿಯಿಂದ ಅದು ಬಂದಂತ ಒಂದಷ್ಟು ಪದಗಳು ಇರ್ಬೋದೇನೋ. ಅದೇನ್ ಪದಗಳು ಅಂತ ಫುಲ್ ಕ್ಲಾರಿಟಿಗೂ ಕೂಡ ಸಿಕ್ಕಿಲ್ಲ. ಬಟ್ ನನಗನ್ಸಿದೆ ಏನಂತಂದ್ರೆ ಇದೊಂದು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದ್ರೆ ಈ ಒಂದು ಬ್ರಾಸ್ಲೆಟ್ ಅವ್ರ ತಂದೆಯವ್ರು ಗಿಫ್ಟ್ ಕೊಟ್ಟಿರ್ತಾರೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸುದೀಪ್ ಸರ್ ಅದನ್ನ ಎತ್ಕೊಳ್ತಾರೆ, ನಮ್ಮ ಕಡೆ ರಿಂಗ್ ಆಗ್ತಾರೆ, ಅದು ಏನೋ ಎಂಗೇಜ್ಮೆಂಟ್ಗೆ ಅಂತ ಆ ಒಂದು ಪದ ಅಲ್ಲಿಂದ ಸ್ಟಾರ್ಟ್ ಆಗಿ ಲೈನ್ ಅಂತೆ, ಲೈನ್ ಒಳಗಡೆ ಕ್ರಾಸಿಂಗ್ ಇರಲ್ಲಂತೆ ಅಂತ ಗಿಲ್ಲಿ ಅವ್ರು ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರಂತೆ. ಸೊ ಅದಕ್ಕೆ ನೀನ್ ಹಂಗಾರೆ ರೈಲ್ ಒಳಗಡೆ ಇದೆಯಾ, ನಾನು ಹಂಗಾರೆ ಲೈನ್ ಕ್ರಾಸ್ ಮಾಡ್ತಾ ಇದೀನಿ ಅಂತ ಕಾವ್ಯ ಅವ್ರು ಏನೋ ಒಂದು ಹೇಳ್ತಾರೆ. ಬೇಜಾರಾಗಿ ಅಳ್ತಾರೆ ಆಕ್ಚುಲಿ ಕಾವ್ಯ ಅವರು. ಐ ಫೆಲ್ಟ್ ಬ್ಯಾಡ್. ಬಟ್ ಅದು ಫುಲ್ ಕಂಪ್ಲೀಟ್ ಸಿನಾರಿಯೋ ಏನು ಎತ್ತ ಕತೆ ಅಂತ ಬಿಗ್ ಬಾಸ್ ಅವ್ರು ಫುಲ್ ಕಂಪ್ಲೀಟ್ ಆಗಿ ತೋರಿಸಿಲ್ಲ. ಅಂಡ್ ಎನ್ನೇ ಎಪಿಸೋಡ್ ಕಡೆ ಗಮನ ಕೊಡುವಾಗ ರಾಶಿಕ್ ಅವರು ಮತ್ತೆ ರಘು ಅವ್ರಿಗೆ ಯಾರಿಗಡೆ ಹೊರಗಡೆ ಇರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದ್ರೆ ರಾಶಿಕ್ ಅವ್ರು ನಾನೇ ಇರ್ತೀನಿ, ಲಾಸ್ಟ್ ಟಾಸ್ಕ್ ಅಲ್ಲಿ ನಂದೇನು ಅಷ್ಟು ಇನ್ಪುಟ್ ಇರಲಿಲ್ಲ, ನೀವು ಚೆನ್ನಾಗಿ ಆಡಿದ್ರೆ ಅಂದ್ಬಿಟ್ಟು ರಘು ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಇದಾದ್ಮೇಲೆ ರಘು ಅವ್ರಿಗೂ ಮತ್ತೆ ನೆಕ್ಸ್ಟ್ ಅಲ್ಲ ಇಲ್ಲಿ ನೆಕ್ಸ್ಟ್ ಇವರಿಗೂ ಸೆಲೆಕ್ಟ್ ಆಗಿರ್ತಾರೆ. ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಇದೇನಂದ್ರೆ ನೆಗೆಟಿವ್ ಒಂದು ಇದ್ರ ಲೆಟರ್ಸ್ ನ ಬರೀಬೇಕು ಅವ್ರ ವಿರುದ್ಧ ಅಂತ. ಸೊ ಎಲ್ಲರೂ ಬಂದ್ಬಿಟ್ಟು ಆಕ್ಚುಲಿ ಆಲ್ಮೋಸ್ಟ್ ಕಡೆ ಧ್ರುವಂತ್ ಅವ್ರಿಗೆ ಜಾಸ್ತಿ ಬರೀತಾರೆ. ಅಶ್ವಿನಿ ಮೇಡಮ್ ಅವ್ರು ಕಂಪೇರ್ ಮಾಡ್ಕೊಂಡ್ರೆ ಅಶ್ವಿನಿ ಅವ್ರಿಗೆ ಇಬ್ರು ಗಿಲ್ಲಿ ಅಂಡ್ ಕಾವ್ಯ ಅವ್ರು ಬರೀತಾ ಇರ್ತಾರೆ. ಈ ಕಡೆ 3 ಜನ ರಘು, ರಕ್ಷಿತಾ ಅಂಡ್ ಇವರು ಧ್ರುವಂತ್ ಬರೀತಾ ಇರ್ತಾರೆ ರಾಶಿಕಾ ಅವರು. ಸೊ ಐ ಥಿಂಕ್ ಅಂದ್ರೆ ಇನ್ನೊಂದೇನಂದ್ರೆ ಅಶ್ವಿನಿ ಅವ್ರಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಏನ್ ಗೊತ್ತಾ, ಟೋಪಿನ ಹಿಡ್ಕೊಂಡು ಹಿಂಗ್ ಅಂತ ಇರ್ತಾರೆ. ಇವ್ರು ಜಾಸ್ತಿ ಟೋಪಿ ಇಟ್ಕೊಳ್ಳಲ್ಲ, ಅದ್ ಮೇಲ್ಗಡೆ ಒಂದು ಇದಿರುತ್ತೆ ಗೊತ್ತಾ, ಹೆಲ್ಮೆಟ್ ಹಾಕಿರ್ತಾರೆ ಗೊತ್ತಾ, ಹೆಲ್ಮೆಟ್ ಮೇಲೆ ಸ್ಪಾಂಜ್ ಇರುತ್ತೆ. ಸೊ ಬಟ್ ಆದ್ರೂ ನೀರ್ ಜಾಸ್ತಿ ಹಾಕಿದ್ರಿಂದ ಈ ಒಂದು 5-6 ಪದಗಳನ್ನ ಓದಕ್ಕಿತ್ತು, ಅವ್ರು 2 ಪದ ಓದಕ್ಕಾಗ್ತಿತ್ತು.
ಇತ್ತು ಆಕ್ಚುಲಿ. ಸೊ ಅದರಿಂದ ಅಶ್ವಿನಿ ಅವ್ರು ಗೆಲ್ತಾರೆ. ಅಂಡ್ ಇದಾದ್ಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ, ಧ್ರುವಂತ್ ಅವ್ರಿಗೆ ಮತ್ತೆ ಎಲಿಮಿನೇಟರ್ ಟಾಸ್ಕ್ ಅಂತ ಹೇಳ್ಬೋದು, ನಾಕ್ಔಟ್ ಮ್ಯಾಚ್ ತರ. ಧ್ರುವಂತ್ ಹಾಗೂ ರಘು ಅವರು ಇವರಿಬ್ಬರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಡೈರೆಕ್ಟ್ ಟಾಪ್ 6 ಇದಕ್ಕೆ ಸೆಲೆಕ್ಟ್ ಆಗ್ತಾರೆ. ಸೊ ಇದನ್ನ ಏನಾದ್ರೆ ಟಾಸ್ಕ್ ಅಪ್ಪ ಅಂದ್ರೆ ಮಡಕೆನ ಹಿಡ್ಕೊಳ್ಬೇಕು, ಬ್ಯಾಲೆನ್ಸ್ ಮಾಡಬೇಕು. ಬಟ್ ಇಲ್ಲಿ ಆಕ್ಚುಲಿ ಏನ್ ಅನ್ಕೊಂಡಿದೆ ಅಂದ್ರೆ ರಘು ಅವ್ರು ಸೋಲ್ತಾರೆ ನಾನು ಅನ್ಕೊಂಡಿದ್ದೆ, ಯಾಕಂದ್ರೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ತುಂಬಾ ವೆಯ್ಟ್ ಇದಾರೆ. ಅಡ್ವಾಂಟೇಜ್ ಅಂದ್ರೆ ಬೇಬಿ ಹೈಟ್ ಇದ್ದು ವಿತ್ ಏನು ಲೆಗ್ಸ್ ಎಲ್ಲ ಹ್ಯಾಂಡ್ಸ್ ಎಲ್ಲ ತುಂಬಾ ಮುಂದೆ ಇತ್ತಲ್ಲ, ಹಂಗಾಗಿ ಅಡ್ವಾಂಟೇಜ್ ಆಯ್ತಾನ. ಸೊ ರಘು ಅವರು ಲೈಕ್ ತುಂಬಾ ಟೈಮ್ ಇಟ್ಕೊಂತಾರೆ. ಆಲ್ಮೋಸ್ಟ್ ಈ ಗೇಮ್ ಒಂದು 1/4 ಗಂಟೆಗೆ ಮುಗ್ದೋಗುತ್ತೆ, ಜಾಸ್ತಿ ಹೊತ್ತು ಇರಲಿಲ್ಲ. ಬಿಗ್ ಬಾಸ್ ಏನೋ ಅವರ್ ಗಟ್ಟಲೆ ಇರುತ್ತೆ ಅಂತ ಅವ್ರು ಅನ್ಕೊಂಡಿದ್ರೇನೋ, ಒಂದು 1/4 ಗಂಟೆ ಮುಗಿಸ್ತಾರೆ. ಮುಗಿದಾದ್ಮೇಲೆ ಧ್ರುವಂತ್ ಅವ್ರು ಬೇಗ ಬಿಡ್ತಾರೆ, ರಘು ಅವರು ಜಾಸ್ತಿ ಹೊತ್ತು ಇಟ್ಕೊಂಡು ಸೊ ಅವ್ರು ವಿನ್ ಆಗ್ತಾರೆ. ರಘು ಅವರು ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಇದಾಗುತ್ತೆ. ರಘು ಅವರಾಗಿರ್ತಾರೆ ಆ್ಯಂಡ್ ಇವನ್ ಕಾವ್ಯ ಅವರಾಗಿರ್ತಾರೆ ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಆ್ಯಂಡ್ ಧನುಷ್ ಗೌಡ ಅವರು. ಈ 4 ಜನಕ್ಕೆ ಟಾಪ್ 6 ಒಂದು ಫೈನಲ್ ಒಂದು ದೊಡ್ಡ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ನನಗೆ ಆ್ಯಕ್ಚುಲಿ ಸೊ ಬೇರೆ ಯೂನಿಸೆಕ್ಸ್ ಟಾಸ್ಕ್ನ ಕೊಡಬೇಕಿತ್ತು ಅಂತ ಅಂದರೆ ಲೈಕ್ ಹುಡುಗಿಗೂ ಸೇಮ್ ಇರೋ ಥರ ಟಾಸ್ಕ್ನ ಕೊಡಬೇಕಿತ್ತು. ಯಾಕಂದರೆ ಈ ಟಾಸ್ಕ್ ಹೆಂಗಿದೆ ಅಂತಂದರೆ, ಸೊ ಒಂದಷ್ಟು ರಾಡ್ ಇರ್ತಾರೆ. ರಾಡ್ ಆಲ್ಮೋಸ್ಟ್ ಒಂದು 5 kg 6 kg ಇರುತ್ತೆ. ಆ ರಾಡ್ನ ಸ್ವಿಮ್ಮಿಂಗ್ ಪೂಲಿಂದ ತೊಗೊಂಬಂದು ಇಲ್ಲಿಟ್ಟು ಇಲ್ಲಿಂದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಏಣಿ ಥರ ಹಾಕೊಂಡು ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಜೈ ಬಿಗ್ ಬಾಸ್ ಅಂತ ಕರ್ಬಿಟ್ಟು ಒಂದು ಫೈರ್ದು ಇದಿರುತ್ತೆ, ಅದನ್ನು ಲೈಕ್ ಆನ್ ಮಾಡಬೇಕು ಅಂತ ಇರುತ್ತೆ. ಇದಿಷ್ಟು ಅತಿ ಕಡಿಮೆ ಯಾರು ಮಾಡ್ತಾರೋ ಈ ಒಂದು ಟಾಸ್ಕ್ನ ಅವರು ವಿನ್ ಆಗ್ತಾರೆ ಅಂತ ಹೇಳಿರ್ತಾರೆ. ಇಲ್ಲಿ ಆ್ಯಕ್ಚುಲಿ ಅದಕ್ಕೂ ಇಲ್ಲೊಂದು ಏನಂತ ಟ್ವಿಸ್ಟು, ಲಾಸ್ಟ್ ಟೈಮ್ ನೀವು ನೋಡಿರ್ತೀರ, ಲಾಸ್ಟ್ ಟೈಮ್ ಎಲ್ಲ ಹೆಂಗಿತ್ತು ಅಂದರೆ ಹನುಮಂತು ಸೊ ಮತ್ತು ಈಗ ತ್ರಿವಿಕ್ರಮ್ ಎಲ್ಲ ಹೆಂಗೆ ಮಾಡಿರ್ತಾರೆ ಅಂದರೆ, ಇದು ಲಾಸ್ಟ್ ಟೈಮ್ ಹೆಂಗಂದ್ರೆ ಕೀ ಹುಡುಕ್ಬಿಟ್ಟು ಹೋಗ್ಬಿಟ್ಟು ಒಂದು ರೋಪ್ದೆಲ್ಲ ಇರುತ್ತೆ, ಆ ರೋಪ್ನಲ್ಲಿ ಕ್ಲೈಮ್ ಮಾಡ್ಕೊಂಡೋಗಿ ಮೇಲೆ ಜೈ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಬಾವುಟ ಎತ್ಕೊಂಡೋಗಿ ಆರಿಸ್ಬೇಕು ಅಂತ ಇರುತ್ತೆ ಲಾಸ್ಟ್ ಟೈಮು. ಅದು ಒಬ್ಬರೇ ಇವ್ರ ಕೈಲೇ ಎಲ್ಲ ಇರುತ್ತೆ, ಇವರೇ ಕೀ ಹುಡುಕೊಳ್ಳೋದು, ಇವರೇ ಇದು ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಬಟ್ ಇದು ಇನ್ನೊಬ್ರಿಗೆ ಕೊಟ್ಟಿರ್ತಾರೆ, ಇವರ ಪಾರ್ಟ್ನರ್ ಅದೇ ಇವರೇ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಧನುಷ್ ಗೌಡವ್ರು ಆ್ಯಕ್ಚುಲಿ ರಾಶಿಕನ್ ಸೆಲೆಕ್ಟ್ ಮಾಡ್ಕೊತಾರೆ, ಕಾವ್ಯ ಅವರು ಗಿಲ್ಲಿಯರ್ನ ಸೆಲೆಕ್ಟ್ ಮಾಡಿ ಮನವೊಲಿಸ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿ ಯಾರು ಬೇಕಾದ್ರೂ ರ್ಯಾಂಡಮ್ ಮಾಡ್ಕೋಬೋದು. ಬಟ್ ಮನವೊಲಿಸ್ಬಿಟ್ಟು ಇಲ್ಲಿ ಸೊ ಕಾವ್ಯ ಅವರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ರಘು ಅವರು ಈ ಕಡೆ ರಕ್ಷಿತನ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ಅಶ್ವಿನಿ ಅವರು ಧ್ರುವಂತ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಹೀಗೆ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇವರ ಸ್ಟ್ರೆಂತ್ ಇವ್ರ ಕೈಲಿ ಇರುತ್ತೆ. ಈಗ ಸ್ವಿಮ್ಮಿಂಗ್ ಪೂಲ್ ಬೀಳಬೇಕು, ಅವರು ಬಿದ್ದು ಎತ್ಕೊಂಬಂದು ತಗೊಂಡು ಕೊಡಬೇಕು, ಇವ್ರು ಮತ್ತೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕೊಡ್ಬೇಕಾಗುತ್ತೆ. ಫಸ್ಟ್ ಇಲ್ಲಿ ಆ್ಯಕ್ಚುಲಿ ಧನುಷ್ ಕೊಡೋರು ಬರ್ತಾರೆ. ಧನುಷ್ ಅವ್ರಿಗೆ ರಾಶಿಕಾ ಚೆನ್ನಾಗಿ ತಂದು ಕೊಡ್ತಾರೆ. ಅಂದರೆ ಸೊ ರಾಶಿಕಾ ಅವರು ಸ್ವಲ್ಪ ಫಾಸ್ಟ್ ಇದ್ದಾರೆ ಗೊತ್ತಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾವ್ಯ ಅವ್ರು ತೊಗೊಂಬರ್ತಾರೆ. ಕಾವ್ಯ ಆ್ಯಕ್ಚುಲಿ ಒಂದು ಸ್ಟೆಪ್ ಹಾಕ್ಬೇಕಾದ್ರೆ ಕೆಳಗಡೆ ಬೀಳ್ತಾರೆ ಇಲ್ಲಿ. ಸೊ ಅದಾದಮೇಲೆ ಗಿಲ್ಲಿ ನಟ ತರಬೇಕಾದ್ರೆ ಸ್ವಲ್ಪ ಅಲ್ಲಿ ಗಿಲ್ಲಿಗೂ ಅವ್ರಿಗೂ ಕಾವ್ಯಗೂ ಸ್ವಲ್ಪ ಒಂಚೂರು ಬೇಗ ತಗೊಬರೋ ಗಿಲ್ಲಿ ದೇವ್ಬಿಟ್ಟು ಎಲ್ಲ ಕೋಪ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಬಟ್ ಅಂದರೆ ಎತ್ತಕ್ಕೆ ತುಂಬ ಕಷ್ಟಪಡ್ತಾರೆ ಕಾವ್ಯ. ನನ್ನ ಪ್ರಕಾರ ಏನಂತಂದರೆ ಈ ಎತ್ತೋ ಟೈಮ್ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಈಗ ಹುಡುಗ ಆದರೆ ಮೇಲ್ಗಡೆ ರಾಡ್ಗಳನ್ನ ತೊಗೊಂಡೋಗಿ ನೀಟಾಗಿ ಹಾಕ್ಬಿಡ್ತಾರೆ. ಅದೇ ಒಂದು ಹುಡುಗಿಗೆ ಸ್ವಲ್ಪ ಆ ರಾಡ್ ಎತ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದ್ದು ಲೈಕ್ ಹುಡುಗಿ ಈಕ್ವಲ್ ಇರೋ ಒಂದು ಟಾಸ್ಕ್ಗಳನ್ನ ಕೊಡಬೇಕು. ಈಗ ಲಾಸ್ಟ್ ಟೈಮ್ ಕೊಟ್ಟಿದ್ರೆ ಅದು ಲೈಕ್ ಈಕ್ವಲ್ ಇತ್ತು, ಯಾಕಂದರೆ ರೋಪ್ ಎಲ್ಲ ಹಾಕಿರ್ತಾರೆ ಹತ್ತಕ್ಕೆ ಕ್ಲೈಮ್ ಮಾಡೋಕ್ಕೆ. ಹನುಮಂತು ಮತ್ತು ತುಂಬ ಜನ ಲೈಕ್ ಭವ್ಯ ಅವರೆಲ್ಲ ಮಾಡಿದ್ರು ಆ ಟಾಸ್ಕ್, ಚೆನ್ನಾಗಿ ಮಾಡಿದ್ರು. ಸೊ ಆ ರೀತಿ ಲೈಕ್ ಈ ಸತಿನೂ ಕೊಡ್ಬೋದಿತ್ತು. ಬಟ್ ಇದು ರಾಡ್ನೇ ಎತ್ಕೊಳ್ಳೋಕ್ಕೆ ಆಗಲ್ಲ, ಇದು ಮೇಲ್ಗಡೆ ಎತ್ಕೊಂಡೋಗಿ ಅದನ್ನು ಇಡೋದು ತುಂಬ ಕಷ್ಟ ಆಯಿತು. ಇದೆಲ್ಲ ಒಂದು ಕಡೆ ಬಿಗ್ ಬಾಸ್ ಅವ್ರು ಯೋಚನೆ ಮಾಡಿ ಒಂದು ಟಾಸ್ಕ್ನ ಲೈಕ್ ಒಂದು ಪ್ರಿಪೇರ್ ಮಾಡಬೇಕಿತ್ತು. ಬಟ್ ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡೋದು ಅಂತ ನಮಗೆ ಪರ್ಟಿಕ್ಯುಲರ್ಗೆ ಅನಿಸ್ತು. ನಿಮ್ಗೆ ಅನಿಸಿದ ಬಗ್ಗೆ ಲೈಕ್ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದ ಟಾಸ್ಕ್ ಸರಿ ಇತ್ತಾ, ಇಲ್ಲ ಬಿಗ್ ಬಾಸ್ ಅವ್ರು ಲೈಕ್ ಹುಡುಗಿಗೂ ಬೇರೆ ಥರ ಏನಾದ್ರು ಟಾಸ್ಕ್ನ ಕೊಡಬೇಕಿತ್ತ, ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಒಟ್ಟಲ್ಲಿ ನೆನ್ನೆ ಎಪಿಸೋಡ್ ಆ್ಯಕ್ಚುಲಿ ಲೈಕ್ ಕಾವ್ಯ ಅವ್ರಿಗೆ ಮತ್ತು ಗಿಲ್ಲಿ ಅವ್ರಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಗಿಲ್ಲಿ ಅವ್ರಿಗೂ ಕೂಡ ವಾಮಿಟ್ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಟೈಮ್ ಈ ಥರ ಆಕ್ಟಿವಿಟಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಸೆನ್ಸೇಷನ್ ಬೇರೆ ಥರ ಆಗಿದೆ. ಆ್ಯಂಡ್ ಸ್ವಲ್ಪ ಹುಷಾರಿಲ್ಲ ಅಂತಲೂ ಕೂಡ ಹೇಳ್ಮಟ್ಟೆ, ಅದೇ ಸುಸ್ತಾಗಿದ್ರಲ್ವಾ, ಸೊ ಮೇ ಬಿ ರೆಸ್ಟ್ ಮಾಡ್ತಿದ್ದಾರೆ ಗಿಲ್ಲಿ ಅವರು. ಆ್ಯಂಡ್ ನೆನ್ನೆ ಎಪಿಸೋಡು ಅಲ್ಲಿಗೆ ಎಂಡ್ ಆಗುತ್ತೆ. ವೆಲ್ ಪ್ಲೇಡ್ ಅಂತ ಕಾವ್ಯ ಅವ್ರು ಕೈ ಕೊಡ್ತಾರೆ. ನಿಮಗೆ ನೆನ್ನೆ ಆ್ಯಕ್ಚುಲಿ ನನ್ನ ಪ್ರಕಾರ ಮೇ ಬಿ ಧನುಷ್ ಅವ್ರು ಗೆಲ್ತಾರೆ ಗೈಸ್ ಒಂದು ಟಿಕೆಟ್ 6 ಕಂಟೆಂಟ್, ಯಾಕಂದರೆ ಅವ್ರನ್ನ ಯಾರು ಆ ಟೈಮಿಂಗ್ಸ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಅಪ್ಡೇಟ್ ಬಂದಿರೋ ಪ್ರಕಾರ ಧನುಷ್ ಅವ್ರು ಗೆಲ್ತಾರೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗಂತ ಹೇಳ್ತಾ ಸಿಗೋಣ ಗಸ್ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.